ಬಿ.ಆರ್. ಅಂಬೇಡ್ಕರ್ ಅವರು 1942 ಮತ್ತು 46ರ ನಡುವೆ ಬ್ರಿಟಿಷ್ ಸರ್ಕಾರದ ವೈಸ್ರಾಯರವರ ಕಾರ್ಯಕಾರಿ ಮಂಡಳಿಯಲ್ಲಿ ಕಾರ್ಮಿಕ ಸಚಿವರಾಗಿ ಕಾರ್ಯನಿರ್ವಹಿಸಿದಾಗ ಮಾಡಿದಂತಹ ಅದ್ಭುತವಾದ ಕೆಲಸಗಳನ್ನು ಒಮ್ಮೆ ನೋಡಿದ್ರೆ ಅವರ ದೈತ್ಯ ಶಕ್ತಿಯ ಪರಿಚಯವಾಗುತ್ತೆ. ಹೌದು ವೀಕ್ಷಕರೇ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕಾರ್ಮಿಕ ಸಚಿವರಾಗಿದ್ದಾಗಲೇ ಇಂದು ನಮಗಿರುವ ಬಹುತೇಕ ಕಾರ್ಮಿಕ ನೀತಿಯನ್ನ ರಚಿಸಿಕೊಟ್ಟಿದ್ದಾರೆ. ಇಂದಿಗೂ ಈ ಕಾರ್ಮಿಕ ನೀತಿಗಳೇ ಭಾರತದ ಸಂಖ್ಯಾತ ಕಾರ್ಮಿಕರ ಸಮುದಾಯದ ಬದುಕನ್ನ ಕಾಪಾಡುತ್ತಾ ಬಂದಿದೆ. ಕಾರ್ಮಿಕ ಸಮುದಾಯವು ಪ್ರತಿದಿನವೂ ಇದನ್ನ ಸ್ಮರಿಸಬೇಕಾಗಿದೆ. ಆದರೆ ಕಾರ್ಮಿಕ ಸಮುದಾಯಕ್ಕೆ ಇದರ ಅರಿವಿರದೇ ಇರುವುದು ವಿಪರ್ಯಾಸದ ವಿಷಯವಾಗಿದೆ. ಜೊತೆಗೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಲವಾರು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಮಾಲೀಕರಾದವರು ಕಾರ್ಮಿಕರಿಂದ ತಮಗಿಷ್ಟ ಬಂದ ಅವಧಿಯಲ್ಲಿ ಕೆಲಸ ಮಾಡಿಸಿಕೊಂಡು ಕನಿಷ್ಠ ಕೂಲಿಯನ್ನ ನೀಡ್ತಾ ಇದ್ದಿದ್ದನ್ನ ಅಂಬೇಡ್ಕರ್ ಅವರು ಬದಲಾಯಿಸಿದರು. ಗರಿಷ್ಠ ಕೆಲಸದ ಅವಧಿಯನ್ನ 8 ಗಂಟೆಗೆ ನಿಗದಿಪಡಿಸಿದರು. ಹೆಚ್ಚುವರಿ ಕೆಲಸಕ್ಕೆ ಓಟಿ ಅಂತ ಪರಿಗಣಿಸಿದ್ರು. ಹೆಚ್ಚುವರಿ ಕೂಲಿಯನ್ನ ಕೊಡಬೇಕು, ಹೆಚ್ಚುವರಿ ಕೆಲಸಕ್ಕೆ ಅಂತ ಹೇಳಿದ್ರು. ಅದರೊಡನೆ ಮಹಿಳೆಯರ ಹೆರಿಗೆಗೆ ಸಂಬಳ ಸಹಿತ ರಜೆಗಳು, ಕಾರ್ಮಿಕರಿಗೆ ತರಬೇತಿ, ಪದೋನ್ನತಿ ಸೌಲಭ್ಯಗಳನ್ನು ಒದಗಿಸಿದರು. ಕಾರ್ಮಿಕರಿಗಾಗಿ ಮುಖ್ಯ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ಆಯೋಗದ ಸ್ಥಾಪನೆ ಮಾಡಿ ಪ್ರತ್ಯೇಕ ಕಾರ್ಮಿಕ ಇಲಾಖೆಯ ಸಚಿವಾಲಯವನ್ನ ರಚಿಸಿದರು. ಕಾರ್ಮಿಕರ ಅಪಘಾತಕ್ಕೆ ಪರಿಹಾರ, ಜೀವ ವಿಮೆ, ಕಾರ್ಮಿಕರಿಗಾಗಿ ಉಚಿತ ವೈದ್ಯಕೀಯ ಸೌಲಭ್ಯ, ಕಾರ್ಮಿಕ ಮಕ್ಕಳ ಭದ್ರತೆ, ಮಹಿಳಾ ಕಾರ್ಮಿಕರಿಗೆ ಹೆಚ್ಚಿನ ದೈಹಿಕ ಶ್ರಮದ ಕೆಲಸಗಳ ನಿಷೇಧ, ಬಾಲ ಕಾರ್ಮಿಕರ ನಿಷೇಧ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಹಲವಾರು ಕಾಯ್ದೆಗಳನ್ನು ಡಿಸೆಂಬರ್ 5, 1945ರಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕಾರ್ಯಕಾರಿ ಮಂಡಳಿಯಲ್ಲಿ ಮಂಡಿಸಿ ಅವುಗಳನ್ನು ಜಾರಿಯಾಗುವಂತೆ ನೋಡಿಕೊಳ್ತಾರೆ. ಮಾರ್ಚ್ 30, 1944ರಲ್ಲಿ ಅಂಬೇಡ್ಕರ್ ಅವರು ಭಾರತೀಯ ನಾಗರಿಕ ಸೇವೆ, ಭಾರತೀಯ ಪೊಲೀಸ್ ಸೇವೆಗಳ ನೇಮಕಾತಿಯಲ್ಲಿ ಭಾರತೀಯರನ್ನ ಅಖಿಲ ಭಾರತೀಯ ಸೇವೆಗಳಿಗೆ ನೇಮಕ ಮಾಡಿಕೊಳ್ಳಲು ಸಮ್ಮತಿ ಸೂಚಿಸುತ್ತಾರೆ ಹಾಗೂ ಕಾರ್ಮಿಕ ಕಲ್ಯಾಣ ಸಮಿತಿಗಳನ್ನ ರಚಿಸಲು ತೀರ್ಮಾನ ಮಾಡುತ್ತಾರೆ. ಆಗಸ್ಟ್ 2, 1944ರಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೇಂದ್ರೀಯ ಶಾಸನ ಸಭೆಯಲ್ಲಿ ಲಿಂಗ ತಾರತಮ್ಯವಿಲ್ಲದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕೆಂದು ಪ್ರತಿಪಾದಿಸುತ್ತಾರೆ. ಇದೇ ಅಲ್ವಾ ನಿಜವಾದ ದೇಶಪ್ರೇಮಿಯೊಬ್ಬರ ದೇಶ ಕಟ್ಟುವ ನೈಜ ಕಳಕಳಿ.